ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಬಿಗ್ ಹಾಯ್. ಹಾಗೆಯೇ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತು ಲೈಕ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ನಾನು ಇವತ್ತು 10 o'clock ಇಂದ 5 o'clock ತನಕ ಏನೇನೆಲ್ಲ ಮಾಡಿದೆ ಅಂತ ಇವತ್ತಿನ ಲಾಗಲ್ಲಿ ನೋಡೋಣ. ಸೊ ನಾನು ಲಾಗನ್ನು 10 o'clock ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ಎದ್ದು ಕಸ ಎಲ್ಲ ಗುಡಿಸಿ ಹಾಗೆ ನೆಲ ಎಲ್ಲ ಗುಡಿಸಿ ಆಗಿದೆ. ನೆಕ್ಸ್ಟ್ ನಾವು ಯಾವ ರೀತಿ ಕ್ಲೀನ್ ಮಾಡಬೇಕಂದ್ರೆ ಆಫೀಸಿಗೆ ಹೋಗೋರಿಗೆಲ್ಲ ಆಬ್ವಿಯಸ್ಲಿ ಟೈಮ್ ಇರಲ್ಲ, ಬಟ್ ಆಫೀಸಿಗೆ ಹೋಗ್ಬಂದ್ಮೇಲೆ ಸ್ವಲ್ಪ ಟೈಮ್ ಇರುತ್ತೆ. ಅಥವಾ ಮಾರ್ನಿಂಗ್ ಆಫೀಸ್ ಇದ್ದರೆ ಈವ್ನಿಂಗ್ ಟೈಮ್ ಇರುತ್ತೆ, ಈವ್ನಿಂಗ್ ಆಫೀಸ್ ಇದ್ದರೆ ಮಾರ್ನಿಂಗ್ ಟೈಮ್ ಇರುತ್ತೆ. ಸೊ ನಾವೇನು ಮಾಡಬೇಕು ಅಂದರೆ ಬಟ್ಟೆಯನ್ನು ವೆಟ್ ಮಾಡಿ ಈ ರೀತಿಯ ಐಡಲ್ಗಳೆಲ್ಲ ಇದ್ದರೆ ಆವಾಗಲೇ ಕ್ಲೀನ್ ಮಾಡ್ಕೊಬೇಕು ಮೂರ್ತಿಯನ್ನು. ಯಾಕಂದರೆ ತುಂಬ ದಿನ ಹಾಗೆ ಬಿಟ್ಟರೆ ಹಾಳಾಗಿಬಿಡುತ್ತೆ. ಇದು ನೋಡಿ, ನಾವು ಎಷ್ಟು 4 years ಆಯ್ತು ಅನಿಸುತ್ತೆ, ಇನ್ನೂ ಕೂಡ ಹೊಸದಾಗಿ ಕಾಣ್ತಾ ಇದೆ ಈ ಮೂರ್ತಿ. ಸೊ ನೀಟಾಗಿ ಬಟ್ಟೆಯನ್ನು ವೆಟ್ ಮಾಡಿ ಈ ರೀತಿಯಾಗಿ ಉಸ್ಕೊಂಡ್ಬಿಡ್ಬೇಕು. ಡೈಲಿ ಮಾರ್ನಿಂಗ್ ನಮ್ಮ ಹಸ್ಬೆಂಡ್ ಉಡಿಸ್ತಾ ಇದ್ರು, ಬಟ್ ಅವರು ಇವತ್ತು ಉಡ್ಸೋಕ್ಕೆ ಆಗಿಲ್ಲ. ಸೊ ನಾನಿವತ್ತು ಉಡಿಸ್ತಾ ಇದ್ದೀನಿ. ಪ್ರತಿಯೊಂದು ಥಿಂಗ್ಸ್ಗಳನ್ನು ಅಷ್ಟೇ ಈ ರೀತಿಯಾಗಿ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಫರ್ನಿಚರ್ ಕೂಡ ಅಷ್ಟೇ. ಮನೆಯಲ್ಲಿ ಇರೋರಂದ್ರೆ ಇದನ್ನು ಖಂಡಿತವಾಗಿ ಮಾಡ್ಕೋಬಹುದು, ಬಟ್ ಆಫೀಸಿಗೆ ಹೋಗೋರಿಗೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಅಲ್ಟರ್ನೇಟ್ ಡೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನೀವು ಸಡನ್ನಾಗಿ ಹಬ್ಬ ಬಂದಾಗ ಅಥವಾ ಏನಾದರೂ ಫಂಕ್ಷನ್ ಇದ್ದಾಗ ಕ್ಲೀನ್ ಮಾಡೋದಕ್ಕಿಂತ ತುಂಬ ಟಯರ್ಡ್ ಅನಿಸುತ್ತೆ, ತುಂಬ ಕಷ್ಟ ಅನಿಸುತ್ತೆ, ತುಂಬ ಕಲೆ ಎಲ್ಲ ಕೂತ್ಕೊಂಡಿರುತ್ತೆ. ಬಟ್ ಡೈಲಿ ನಾವು ಈ ರೀತಿಯಾಗಿ ಉಡ್ಸ್ಕೊಂಡ್ಬಿಟ್ರೆ ಏನೂ ಕಲೆ ಇರಲ್ಲ ಮತ್ತು ನಮಗೆ ಮಾಡೋಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ನನಗೂ ಕೂಡ ಅಷ್ಟೇ, ಡೈಲಿ ಥರನೇ ಇವತ್ತು ಉಡ್ಸ್ಕೊಂಡ್ರೆ ಆಯಿತು, ತುಂಬಾ ನೀಟಾಗಿ ಕಾಣುತ್ತೆ ಮನೆ ಕೂಡ ಅಷ್ಟೇ. ಹಾಗೆಯೇ ಇಂಡೋರ್ ಪ್ಲಾಂಟ್ಗಳನ್ನು ಅಷ್ಟೇ, ಪ್ಲಾಸ್ಟಿಕ್ ಆಗಿರಲಿ ಅಥವಾ ರಿಯಲ್ ಆಗಿರಲಿ, ಅದನ್ನು ನಾವು ಡೈಲಿ ಕ್ಲೀನ್ ಮಾಡಬೇಕು. ಇಲ್ಲಾಂದರೆ ಡಸ್ಟ್ ಎಲ್ಲ ಕೂತ್ಕೊಂಡು ಕಲೆಯಾಗಿಬಿಡುತ್ತೆ, ನೋಡೋಕ್ಕೂ ಕೂಡ ಅಷ್ಟೇ ತುಂಬ ಡಲ್ಲಾಗಿ ಕಾಣುತ್ತೆ. ಹಾಗೆಯೇ ಟಿ ವಿ ಇರ್ಬೋದು ಅಥವಾ ಇನ್ನು ಯಾವುದಾದ್ರೂ ಫರ್ನಿಚರ್ ಇರ್ಬೋದು, ಟಿ ವಿ ಮುಂದೆ ನಾವು ಶೋಕಿಗೆ ಇಟ್ಟಿರ್ಬೋದು, ಅದನ್ನು ಕೂಡ ಅಷ್ಟೇ ಆವಾಗವಾಗ ನಾವು ಉಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಹೆಲ್ದಿಯಾಗಿ ಅನಿಸುತ್ತೆ ನಮಗೆ ಮನೆ ಕೂಡ. ನಾನು ಕೂಡ ಅಷ್ಟೇ ಇವಾಗ ಆಲ್ಮೋಸ್ಟ್ ಆಗಿ ಎಲ್ಲವನ್ನು ಕ್ಲೀನ್ ಮಾಡಿ ಮುಗಿಸಿದ್ದೀನಿ. ಹಾರ್ಡ್ಲಿ ಅಂದರೆ ½ an hour ತೊಗೊಳುತ್ತೆ. ಯಾಕಂದರೆ ನಾವು ಡೈಲಿ ಇದನ್ನು ಕ್ಲೀನ್ ಮಾಡೋದ್ರಿಂದ ಜಾಸ್ತಿ ಏನೂ ಕಲೆ ಇರಲ್ಲ, ಜಸ್ಟ್ ಡಸ್ಟನ್ನು ಅಷ್ಟೇ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಇದು ಬೆಡ್ರೂಮ್ ಅಂದರೆ ಕ್ಲೀನ್ ಮಾಡಲೇಬೇಕು ಆಬ್ವಿಯಸ್ಲಿ, ಇಲ್ಲಾಂದರೆ ಮಲಗಕ್ಕಂತೂ ಆಗಲ್ಲ. ನಾವು ಡೈಲಿ ಕ್ಲೀನ್ ಮಾಡಿದ್ರು ಕೂಡ ನೋಡಿ ಸ್ವಲ್ಪ ಧೂಳು ಇದ್ದೇ ಇದೆ. ಸೊ ಡೈಲಿ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಕಂಫರ್ಟೇಬಲ್ ಅನಿಸುತ್ತೆ ಮಲಗಕ್ಕೆ, ಹಾಗೆ ಖುಷಿಯಾಗಿ ನಿದ್ದೆ ಕೂಡ ಬರುತ್ತೆ. ಸೊ ಇದನ್ನು ಫಾಸ್ಟ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವಾಗ ಶೋಕೇಶನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಇದು ಶಿವನ್ ಮೂರ್ತಿ ಹೇಗಿದೆ ನೋಡಿ, 4 years ಬ್ಯಾಕ್ ತಂದಿದ್ದು, ವುಡ್ಡಿಂದ ಮಾಡಿದ್ದು. ಇನ್ನೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾಕಂದರೆ ನಾವು ಡೈಲಿ ಇದನ್ನು ಡಸ್ಟ್ ಬರ್ದಿರೋ ಥರ ಕ್ಲೀನ್ ಮಾಡ್ತೀವಿ. ಸೊ ಅದಕ್ಕೇ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಡೈಲಿ ಕ್ಲೀನ್ ಮಾಡಿಕೊಂಡ್ರೆ ಇನ್ನೊಂದು ಏನು ಲಾಭ ಅಂದರೆ ಈ ರೀತಿಯಾದ ಮೂರ್ತಿಗಳನ್ನೆಲ್ಲ ನಾವು ಎಷ್ಟು ವರ್ಷ ಇಟ್ಟರೂ ಕೂಡ ಹೊಸದಾಗಿ ಇದ್ದಾಗ ಕಾಣುತ್ತೆ. ಶಿವ ಇನ್ನೊಂದು ಫ್ರ್ಯಾಂಕ್ ಆಗಿ ಹೇಳಬೇಕಂದ್ರೆ ವಿಂಡೋವನ್ನು ನಾವು ಡೈಲಿ ಉಡಿಸಲ್ಲ, ವೀಕ್ಲಿ 2 times ಅಥವಾ 3 times ಉಡಿಸ್ತೀವಿ. ಸೊ ಏನಾಗುತ್ತೆ ಅಂದರೆ ಇದರಿಂದ ನಾವು ಮಂತ್ಲಿ ಒಂದ್ಸಲ ಅಥವಾ ವೀಕ್ಲಿ ಒಂದ್ಸಲ ಕ್ಲೀನ್ ಮಾಡಿದ್ರೆ ತುಂಬ ಡಸ್ಟ್ ಆಗುತ್ತೆ. ಹಾಗೆಯೇ ವಿಂಡೋಗಳನ್ನು ತುಂಬ ಗಲೀಜಾಗಿ ಕಾಣುತ್ತೆ ಮತ್ತು ತುಂಬ ಕಷ್ಟ ಅನಿಸುತ್ತೆ ಡೈರೆಕ್ಟಾಗಿ ಒಂದೇ ಸಲ ಕ್ಲೀನ್ ಮಾಡಬೇಕು ಅಂದರೆ. ಸೊ ವೀಕ್ಲಿ 2 ಅಥವಾ 3 times ಉಡಿಸ್ಕೊಂಡ್ರೆ ತುಂಬಾ ನೀಟಾಗಿರುತ್ತೆ, ನಮಗೆ ಕಷ್ಟ ಅನಿಸಲ್ಲ, ಬೇಗ ಉಡಿಸಿ ಅಲ್ಲಿಗೆ ಮುಗಿಸ್ಬೋದು. ಪಾಟ್ಗಳನ್ನು ಅಷ್ಟೇ ಡೈಲಿ ಉಡಿಸ್ಕೊಂಬಿಡಿ, ತುಂಬ ಕ್ಲೀನಾಗಿ ಕಾಣುತ್ತೆ ಪಾಟ್ಗಳೆಲ್ಲ. ಫಿಲ್ಟರನ್ನು ನಾವು ವೀಕ್ಲಿ ಒನ್ಸ್ ಕ್ಲೀನ್ ಮಾಡ್ತೀವಿ, ಯಾಕಂದರೆ ವೀಕ್ಲಿ 2 ಎಲ್ಲ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಫಿಲ್ಟರ್ ನೀರನ್ನು ತೆಗಿಬೇಕು, ಹಾಗೆಯೇ ಅದರಲ್ಲಿರೋ ಸ್ಟೋನ್ಗಳನ್ನು ಕ್ಲೀನ್ ಮಾಡಬೇಕು, ಮತ್ತು ಮೋಟ್ರನ್ನು ತೆಗಿಬೇಕು, ಮತ್ತೆ ಮೋಟ್ರನ್ನು ಹಾಕಬೇಕು, ಹಾಗೆ ಮತ್ತೆ ಹೊಸದಾಗಿ ನೀರನ್ನು ಫಿಲ್ ಮಾಡಬೇಕು. ಇದೆಲ್ಲ ನಿಜವಾಗೂ ತುಂಬಾ ಕಷ್ಟ ಅನಿಸುತ್ತೆ. ವೀಕ್ಲಿ ಒಂದ್ಸಲ ಮಾಡಿಕೊಂಡ್ರೆ ಸಾಕು, ನೀರು ತುಂಬಾ ಚೆನ್ನಾಗಿರುತ್ತೆ, ಅಷ್ಟೇನು ಗಲೀಜಾಗಲ್ಲ. ಮನೆಯಲ್ಲಿರುವ ಫರ್ನಿಚರ್ಗಳನ್ನು ನಾವು ಆಲ್ಮೋಸ್ಟ್ ಆಗಿ ಡೈಲಿ ಕ್ಲೀನ್ ಮಾಡ್ತೀವಿ. ಇಲ್ಲಾಂದರೆ ಒಂದ್ಸಲ ಧೂಳು ಕೂತ್ಕೊಂಡ್ರೆ ಮತ್ತೆ ಅದು ಧೂಳು ಹೋಗಲ್ಲ, ಹಾಗೆಯೇ ಕಲೆ ಹಿಡ್ಕೊಂಡ್ಬಿಡತ್ತೆ ಮತ್ತು ತುಂಬ ಹಳೆಯದಾಗಿ ಕಾಣುತ್ತೆ ಆ ರೀತಿಯಾಗಿ ಹಾಗೆಯೇ ಇಟ್ಟರೆ. ನೋಡಿ, ಈ ಥರ ಉಡಿಸ್ಕೊಂಡ್ರೆ ಎಷ್ಟು ನೀಟಾಗಿ ಕಾಣುತ್ತೆ, ತುಂಬ ಕ್ಲೀನಾಗಿ ಕಾಣುತ್ತೆ ಪ್ರತಿಯೊಂದು ಫರ್ನಿಚರ್ಗಳು ಕೂಡ ಅಷ್ಟೇ. ಇವಾಗ ನಾನು ಫ್ರಿಡ್ಜನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾವು ತುಂಬ ಸಲ ಓಪನ್ ಮಾಡ್ತೀವಿ ಫ್ರಿಡ್ಜನ್ನು ದಿನದಲ್ಲಿ, ಹಾಗೆ ಕ್ಲೋಸ್ ಕೂಡ ಅಷ್ಟೇ ತುಂಬ ಸಲ ಓಪನ್ ಕ್ಲೋಸ್ ಮಾಡೋದ್ರಿಂದ ತುಂಬ ಗಲೀಜಾಗುತ್ತೆ.
ಫ್ರಿಡ್ಜ್ಗಳನ್ನು ಅಷ್ಟೇ ನಾವು ಡೈಲಿ ಉರಿಸ್ಕೊಂಡ್ಬಿಟ್ರೆ ಫ್ರಿಡ್ಜ್ ತುಂಬ ಹೊಸದಾಗಿ ಕಾಣುತ್ತೆ. ಹಾಗೆ ಯಾವುದೇ ಥರ ಪರ್ಮನೆಂಟ್ ಆಗಿ ಕೆಳಗಡೆ ಕೂತ್ಕೊಳ್ಳಲ್ಲ, ತುಂಬಾ ಚೆನ್ನಾಗಿರುತ್ತೆ. ಡೈಲಿ ಉರಿಸಿದ್ರೆ ಈ ರೀತಿಯಾಗಿ ತುಂಬ ಕ್ಲೀನಾಗಿ ಕಾಣುತ್ತೆ. ಹಾಗೆಯೇ ಕಬರ್ಡ್ಗಳಾಗಿರ್ಬೋದು, ಇನ್ನೂ ಅನೇಕ ರೀತಿಯ ಫರ್ನಿಚರ್ಗಳನ್ನು ಅಷ್ಟೇ ಡೈಲಿ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಅಲ್ಟರ್ನೇಟ್ ಡೇ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿಯ ಕಲೆಗಳಾಗಲ್ಲ. ಇದನ್ನೆಲ್ಲ ನಾವು ಡೈಲಿ ಉರಿಸ್ಕೊಳ್ತೀವಿ, ಸೊ ತುಂಬ ಗಲೀಜೇನು ಇಲ್ಲ, ತುಂಬಾ ಕ್ಲೀನ್ ಆಗಿದೆ. ಜಸ್ಟ್ ಹಾಗೇನೆ ಉರಿಸ್ಕೊಂಡ್ರೆ ಸಾಕು. ಅಡುಗೆ ಮನೆ ಏನು ಕ್ಲೀನ್ ಮಾಡೋದಿಲ್ಲ, ಆಲ್ಮೋಸ್ಟ್ ಆಗಿ ಅಡುಗೆ ಮನೆನ ಕ್ಲೀನ್ ಮಾಡಿದ್ದೀನಿ ನಾನು ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ. ಯಾಕಂದರೆ ತುಂಬ ಟೈಮ್ ಆಗುತ್ತೆ ಅಡುಗೆ ಮನೆ ಕ್ಲೀನ್ ಮಾಡಬೇಕಂದ್ರೆ. ಸೊ ಡೈಲಿ ಕ್ಲೀನ್ ಮಾಡಿದ್ರು ಎಷ್ಟೊತ್ತು ಕ್ಲೀನ್ ಮಾಡಿದ್ರು ಅಡುಗೆ ಮನೆಗೆ ಮಾತ್ರ ಮುಗಿಯಲ್ಲ. ಸೊ ನೋಡೋಣ ಅಡುಗೆ ಏನೇನು ಮಾಡ್ತಿದ್ದೀನಿ ಅಂತ. ನೋಡಿ, ಇವಾಗ ಬಸ್ಲೆ ಸಾರನ್ನು ಮಾಡಿದ್ದೀನಿ. ನನಗೆ ತುಂಬ ಫೇವ್ರೇಟ್ ಇದು ಬಸ್ಲೆ ಅಂದರೆ. ಆಲ್ಮೋಸ್ಟ್ ಆಗಿ ನಮ್ಮ ಫ್ಯಾಮಿಲಿಯವರಿಗೆ ಎಲ್ಲರಿಗೂ ಬಸ್ಲೆ ಅಂದರೆ ತುಂಬ ಇಷ್ಟ. ನಮ್ಮ ದೊಡ್ಡಪ್ಪನ ಮಕ್ಕಳಿಗಿರ್ಬೋದು, ಎಲ್ಲರಿಗೂ ಅಷ್ಟೇ ತೊಂಡೆಕಾಯಿ ಎಲ್ಲ ಹಾಕಿ ಮಾಡಿದ್ದೀನಿ. ಆಲ್ಮೋಸ್ಟ್ ಆಗಿ ಇದು ಆಗಿದೆ. ನಾನು ಬಸ್ಲೆ ಸಾಂಬಾರ್ ರೆಸಿಪಿಯನ್ನು ಆಲ್ರೆಡಿ ನನ್ನ ವೀಡಿಯೋಸ್ಗಳಲ್ಲಿ ಹಾಕಿದ್ದೀನಿ, ನೀವು ನೋಡ್ಕೋಬೋದು. ಇದು ಆಲ್ಮೋಸ್ಟ್ ಆಗಿ ರೆಡಿ ಆಗಿದೆ ಬಸ್ಲೆ ಸಾಂಬಾರ್. ತುಂಬ ಚೆನ್ನಾಗಿರುತ್ತೆ ಹೆಲ್ತಿಗೆ. ಸಮ್ಮರ್ ಸೀಸನ್ ತುಂಬ ಹೀಟ್ ಆಗುತ್ತೆ. ರಾಗಿ ಗಂಜಿ ಮಾಡೋಕ್ಕೆ ನೀರನ್ನು ಇಟ್ಟಿದ್ದೀನಿ. ಇವಾಗ ರಾಗಿ ಗಂಜಿಯನ್ನು ಮಾಡಬೇಕು. ಸೊ ನೀರು ಕುದಿತಾ ಇದೆ, ಫಸ್ಟ್ ರಾಗಿ ಗಂಜಿಯನ್ನು ಮಾಡ್ಕೊಂಡಿರ್ತೀನಿ. ಸಮ್ಮರ್ ಸೀಸನ್ಗೆ ತುಂಬ ಒಳ್ಳೆಯದು ರಾಗಿ ಗಂಜಿ. ನಾವು ಒಂದಿನೂ ಮಿಸ್ ಮಾಡಲ್ಲ ಸಮ್ಮರ್ ಸೀಸನಲ್ಲಿ, ಯಾಕಂದರೆ ತುಂಬ ಹೀಟ್ ಆಗುತ್ತೆ, ಬಾಡಿಗೆ ಕೂಡ ತುಂಬ ಒಳ್ಳೆಯದು. ಸೊ ಇದು ಇವಾಗ ಕುದೀಲಿ. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಇದನ್ನು ಮಾಡಿಟ್ಟಿದ್ದೆ, ಬೀಟ್ರೂಟ್ ಜ್ಯೂಸನ್ನು. ಸೊ ಅದನ್ನು ಕುಡಿಯೋಣ ಇವಾಗ. ಇದಕ್ಕೆ ನಾನು ಇವಾಗ ನೆನೆಸಿಟ್ಟ ಕಾಮಕಸ್ತೂರಿ ಬೀಜವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ತಂಪಿದು ಹೆಲ್ತಿಗೆ. ಸೊ ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ. ನಾನು ನಿಮ್ಗೆ ಇದನ್ನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಬೀಟ್ರೂಟ್ ಜ್ಯೂಸ್ ತುಂಬಾ ಒಳ್ಳೆಯದು ಹೆಲ್ತಿಗೆ. ಯಾರಿಗೆಲ್ಲ ಬ್ಲಡ್ ಕಮ್ಮಿ ಇರುತ್ತೆ, ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ, ಅವರಿಗೆಲ್ಲ ತುಂಬ ಒಳ್ಳೆಯದು. ನಾನೇ ಕುಡಿತಿದ್ದೀನಿ ಅಂದರೆ, ನನಗೆ ಬೆಂಗಳೂರಿನಲ್ಲಿ ವರ್ಕ್ ಮಾಡುವಾಗ ಅಂದರೆ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಿದ್ದೆ, ತುಂಬ ಹೈ ಇನ್ಫೆಕ್ಷನ್ ಆಗಿತ್ತು. ಸೊ ಆವಾಗ ಹಿಮೋಗ್ಲೋಬಿನ್ ತುಂಬ ಕಮ್ಮಿ ಆಗಿತ್ತು ಕೋವಿಡ್ ಆದಮೇಲೆ. ಹಾಸ್ಪಿಟಲ್ ಕೂಡ ಅಡ್ಮಿಟ್ ಆಗಿದೆ ನಾನು. ಪ್ರೀ ಕೋವಿಡ್ ಅಡ್ಮಿಟ್ ಆದೆ, ಪೋಸ್ಟ್ ಕೋವಿಡ್ ಅಡ್ಮಿಟ್ ಆದೆ. ಮೇ ಬಿ ಬದುಕದೇ ಚಾನ್ಸ್ ಇರಲಿಲ್ಲ ಅನಿಸುತ್ತೆ, ಮತ್ತೆ ಆಮೇಲೆ ಬದುಕು ಬಂದಿದ್ದು. ಸೊ ಆ ಸ್ಟೋರಿ ಹೇಳ್ತಾ ಇದ್ರೆ ನಾನು ಮತ್ತೆ ತುಂಬ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ. ಸೊ ಇವತ್ತು ಹೇಳಲ್ಲ, ಇನ್ನೊಂದು ಯಾವುದಿನಾದರೂ ಹೇಳ್ತೀನಿ. ಸೊ ತುಂಬ ಒಳ್ಳೆಯದು. ಬಟ್ ಇದು ನೀವು ಯಾರಿಗೆಲ್ಲ ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ ಅವರೆಲ್ಲ ಡೈಲಿ ಮಾಡ್ಕೊಂಡು ಕುಡಿಬೋದು. ಬೀಟ್ರೂಟ್ ಜ್ಯೂಸನ್ನು ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಇದನ್ನು ಇವಾಗ ಫ್ರಿಡ್ಜಲ್ಲಿ ಇಡ್ತೀನಿ. ಸೊ ರಾಗಿ ಗಂಜಿ ಕೂಡ ರೆಡಿ ಆಗ್ತಾ ಇದೆ. ರಾಗಿ ಗಂಜಿ ರೆಡಿ ಆಗ್ತಾ ಇದೆ, ಸಾಂಬಾರ್ ಆಯಿತು. ಇವಾಗ ಅನ್ನ ರೆಡಿ ಮಾಡಬೇಕು ನಾನು. ಆಲ್ಮೋಸ್ಟ್ ಆಗಿ ಎಲ್ಲ ಕೆಲಸ ಮುಗಿದಿದೆ, ಜಸ್ಟ್ ಫಿಶ್ ಫ್ರೈ ಒಂದು ಮಾಡಬೇಕು. ಬಟ್ ನಿನ್ನೆ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದು ಫ್ರಿಜ್ಜಲ್ಲಿ ಇನ್ನೂ ಸ್ವಲ್ಪ ಇದೆ, ಅದನ್ನೇ ಫಿಶ್ ಫ್ರೈ ಮಾಡ್ಕೊಳ್ಳೋದು. ಸ್ವಲ್ಪ ಊಟಕ್ಕೆ ನಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಇದಕ್ಕೆ ಜಾಸ್ತಿ ಏನು ಹಾಕಿಲ್ಲ, ಸಿಂಪಲ್ ಆಗಿ ಅಂದರೆ ಫಿಶ್ ಫ್ರೈ ಪ್ಯಾಕೆಟ್ ಇದನ್ನು ಕಲಸಿಟ್ಟಿದ್ದು. ಸೊ ಅದನ್ನು ಮಾಡ್ಕೊಳ್ತಿರೋದು ಇವಾಗ. ಇದು ತೋರಿ ಮೀನು, ತುಂಬ ಹೆಸರು ಬೇರೆ ಬೇರೆ ಅಂತ ಕರೀತಾರೆ. ಬೂತಾಯಿ ಅಂತಾರೆ, ಮತ್ತಿ ಅಂತಾರೆ, ತೋರಿ ಅಂತಾರೆ, ತರ್ಲಿ ಅಂತಾರೆ. ಸೊ ತುಂಬ ಹೆಸರಿಂದ ಕರೀತಾರೆ, ಸ್ವೀಟ್ ಇದ್ದಿದ್ದು. ಸೊ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಆಗಿ ರೆಡಿ ಆಗಿದೆ ಫಿಶ್ ಫ್ರೈ. ಸೊ ಜಸ್ಟ್ ಸಿಂಪಲ್ ಆಗಿ ಮಾಡಿದ್ದು ರೆಡಿ ಆಯಿತು. ಇವಾಗ ಊಟ ಮಾಡೋದು. ಅನ್ನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಬಸ್ಲೆ ಸಾಂಬಾರ್. ಬಸ್ಲೆಗೆ ನಾನು ತೊಂಡೆಕಾಯಿ ಮತ್ತು ಬೀನ್ಸ್ ಎಲ್ಲ ಮಿಕ್ಸ್ ಹಾಕಿ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಹಾಗೇನೆ ಸೌತೆಕಾಯಿ ಕುಕ್ಕುಂಬರ್ ಹಾಕೊಳ್ತಾ ಇದ್ದೀನಿ.
ನೆಕ್ಸ್ಟ್ ಕ್ಯಾರೆಟ್, ಹೆಸರು ಕಾಳು, ಬೀನ್ಸ್ ಪಲ್ಯ, ಕುಕ್ಕುಂಬರ್ ಮತ್ತು ಇದೇನು ಕ್ಯಾರೆಟ್ ಇದು, ಹಾಗೆಯೇ ಬಸಳೆ ತೊಂಡೆಕಾಯಿ ಎಲ್ಲ ಹಾಕಿ ಮಾಡಿದ್ದು ಸಾಂಬಾರ್. ನೆಕ್ಸ್ಟ್ ಒಂದು ಫಿಶ್ ಫ್ರೈ ಹಾಕೊಳ್ತೀನಿ. ಅದೇ ಸಾಕು ನನಗೆ ಸದ್ಯಕ್ಕೆ ಒಂದು ಫಿಶ್ ಫ್ರೈ. ನಿಮ್ಗೆ ಅನಿಸಿರ್ಬೋದು ನಾನು ನಿಮ್ಗೆ ತೋರ್ಸೋಕ್ಕೆ ಈ ರೀತಿಯಾಗಿ ತಿಂತಿದ್ದೀನಿ ಅಂತ. ನಿಜವಾಗೂ ಇಲ್ಲ, ಬಟ್ ಬೆಂಗಳೂರಿನಲ್ಲಿ ವರ್ಕ್ ಮಾಡುವಾಗ ಜಸ್ಟು ಪುಳಿಯೋಗರೆ ಮತ್ತು ಚಿತ್ರಾನ್ನ ಹಾಗೆ ಪಲಾವ್ ಆ ಥರದ್ದೆಲ್ಲ ತಿಂತಾ ಇದ್ದೆ. ಜಸ್ಟ್ ಏನು ನಾನು ಕರೆಕ್ಟಾಗಿ ಹೆಲ್ತ್ ಮೇಂಟೈನ್ ಮಾಡ್ತಾ ಇರಲಿಲ್ಲ. ಬಟ್ ಇಲ್ಲಿಗೆ ಬಂದ ಮೇಲೆ ನಾನು ಕರೆಕ್ಟಾಗಿ ಹೆಲ್ತ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಯಾಕಂದರೆ ಕೋವಿಡ್ ಅಂತ ನಾನು ಯಾಕೆ ಪದೇ ಯೂಸ್ ಮಾಡ್ತೀನಿ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ನಾನು ಕೋವಿಡಲ್ಲಿ. ಆಲ್ಮೋಸ್ಟಾಗಿ ಎಲ್ಲರೂ ಕಷ್ಟಪಟ್ಟಿರ್ತಾರೆ, ಹಾಗೆಯೇ ಅಡ್ಮಿಟ್ ಕೂಡ ಆಗಿರ್ತಾರೆ, ಡಿಸ್ಚಾರ್ಜ್ ಕೂಡ ಆಗಿರ್ತಾರೆ. ಬಟ್ ನನಗೆ ಏನಾಗಿದೆ ಅಂದರೆ ಡಿಸ್ಚಾರ್ಜ್ ಆದಮೇಲೂ ಕೂಡ ಮತ್ತೆ ಪೋಸ್ಟ್ ಕೋವಿಡ್ ನನಗೆ ಮೋಷನ್ ಪ್ರಾಬ್ಲಮ್ ಆಗಿ ಹಾಗಾಗಿ ತುಂಬ ಕಷ್ಟ ಆಗಿತ್ತು. ಅದಾದಮೇಲೆ 1 ಮಂತ್ ನಿದ್ದೆ ಮಾಡಿಲ್ಲ ನಾನು, ಹಾಗೆಯೇ 1 ಮಂತ್ ಊಟ ಕೂಡ ಮಾಡಿಲ್ಲ. ಇಡೀ ನೈಟಿಂದ ಬೆಳಗ್ಗೆ ತನಕ ಎಚ್ಚರನೇ ಇರ್ತಿದ್ದೆ, ಹಾಗೆ ಬೆಳಕಾದರೆ ಊಟ ಕೂಡ ಸೇರ್ತಿರಲಿಲ್ಲ. ಈ ಥರ ನನಗೆ ತುಂಬಾ ಕಷ್ಟ ಆಗಿತ್ತು. ನಿಜವಾಗೂ ನನಗೆ ಬರ್ತೀನಂತ ಹೋಪೇ ಇರಲಿಲ್ಲ. ನಮ್ಮ ಮನೆಯವರೆಲ್ಲ ಅಂದರೆ ನಮ್ಮ ಅಮ್ಮ ಮನೆಯವರು, ಅತ್ತೆ ಮನೆಯವರು ತುಂಬ ಪ್ರೇಯರ್ ಮಾಡಿದ್ದಾರೆ. ಹಾಗೆ ನಮ್ಮ ಅಮ್ಮ ಮನೆಯವರು ಅಷ್ಟೇ, ನನ್ನ ತಮ್ಮ ಎಲ್ಲ ದೇವರಿಗೆ ಗೋಲ್ಡ್ ಬ್ಯಾಂಗಲ್ಸ್ ಎಲ್ಲ ಹೇಳ್ಕೊಂಡಿದ್ದಾರೆ. ಮತ್ತು ಯಾವ್ಯಾವ ದೇವರು ಇರುತ್ತೆ ಪ್ರತಿಯೊಂದು ದೇವರಿಗೂ ಹರಕೆ ಹೊತ್ತಿದ್ದಾರೆ. ಕೆಲವೊಂದು ಸಲ ಸೈನ್ಸಿಂದ ಆಗದಿರೋದು ದೇವರಿಂದ ಆಗುತ್ತೆ ಅಂತ. ಸೊ ಆ ಥರ ಸ್ಟೋರಿ ನಂದು. ಸೊ ಆವಾಗಿಂದ ನಾನು ತುಂಬಾ ಹೆಲ್ತಿಯಾಗಿ ತಿಂತೀನಿ. ಸೊ ನಿಮ್ಗೆ ಏನು ಅನಿಸುತ್ತೆ ಗೊತ್ತಿಲ್ಲ. ಸೊ ಊಟ ಮಾಡಿ ಬರ್ತೀನಿ. ಸೊ ನಿಜವಾಗೂ ನಾನು ಕೋವಿಡ್ ಸ್ಟೋರಿ ನನಗೆ ಹೇಳಬೇಕಂದ್ರೆ ನಿಜವಾಗೂ ನಾನು ಎಮೋಷ್ನಲ್ ಆಗ್ತೀನಿ. ಎಷ್ಟು ಹೇಳೋದು ಬೇಡ ಅಂದ್ಕೊಂಡ್ರು ಮತ್ತೆ ಪದೇ ನನಗೆ ಇವತ್ತು ಯಾಕಂದರೆ ಲಾಗ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಯಾಕೆ ತಿಂತೀನಿ ಅಂದಾಗ ನನಗೆ ಕೋವಿಡ್ ಎಲ್ಲ ನೆನಪಾಯಿತು. ಸೊ ಹೇಳ್ತಾ ಇದ್ದೀನಿ. ಸೊ ನೀವು ಊಟನ ಎಂಜಾಯ್ ಮಾಡಿ ಊಟ ಮಾಡಿ. ಸೊ ನಾನು ಮಧ್ಯಾಹ್ನ ಏನು ಮಾಡ್ತೀನಿ ಅಂದರೆ ಊಟ ಆದಮೇಲೆ ನಾನು ನಿದ್ದೆ ಮಾಡಲ್ಲ. ರಾಮಾಯಣ ಮಹಾಭಾರತ ಬುಕ್ಗಳನ್ನು ಓದ್ತೀನಿ. ನಾನು ಮುಂಚೆಯಿಂದನೂ ತುಂಬ ಓದಬೇಕು ರಾಮಾಯಣ ಮಹಾಭಾರತ ಅನಿಸ್ತಾ ಇತ್ತು. ಯಾಕಂದರೆ ಬೆಂಗಳೂರಲ್ಲಿ ಕೆಲಸಕ್ಕೆ ಹೋಗುವಾಗ ನನಗೆ ಆಗ್ತಾನೇ ಇರಲಿಲ್ಲ ಇದನ್ನು ಓದೋಕ್ಕೆ. ಸೊ ಟೈಮೇ ಸಾಕಾಗ್ತಿರಲಿಲ್ಲ. ನೆಕ್ಸ್ಟ್ ನಾನು ಬೆಂಗಳೂರಿಂದ ಸಿರ್ಸಿಗೆ ಶಿಫ್ಟ್ ಆದಮೇಲೆ ಅಂದರೆ ಕೋವಿಡ್ ಆದಮೇಲೆ ಡಾಕ್ಟ್ರು ಸ್ವಲ್ಪ ರೆಸ್ಟ್ ತೊಗೊಳಕ್ಕೆ ಹೇಳಿದ್ರು 6 to 7 ಮಂತ್ ಆ ರೀತಿ. ತುಂಬ ಸೀರಿಯಸ್ ಆಗಿತ್ತು. ಸೊ ಆ ಸ್ಟೋರಿ ಹೇಳ್ತಾ ಹೋದರೆ ಮತ್ತೆ ಬಿಗ್ ಸ್ಟೋರಿ ಆಗುತ್ತೆ, ನಾನು ಅದನ್ನು ಜಾಸ್ತಿ ಹೇಳಲ್ಲ. ನೆಕ್ಸ್ಟ್ ಇನ್ನೊಂದು ದಿನ ಹೇಳ್ತೀನಿ. ಸೊ ಇದು ರಾಮಾಯಣ ಬುಕ್ಕು ಆಲ್ಮೋಸ್ಟ್ ಆಗಿ ಎಷ್ಟು ಓದಿದ್ದೀನಿ. ಓದಾದ್ಮೇಲೆ ನಾನು ಈ ರೀತಿಯಾಗಿ ಸ್ಟಿಕ್ಕನ್ನು ಹಾಕಿಟ್ಕೊಂಡಿರ್ತೀನಿ, ಯಾಕಂದರೆ ನನಗೆ ನೆನಪಿರಲ್ಲ ಮತ್ತೆ ಎಷ್ಟು ಓದಿದ್ದೀನಿ ಅಂತ. ಸೊ ಈ ರೀತಿಯಾಗಿ ಹಾಕಿಟ್ಕೊಂಡಿರ್ತೀನಿ. ಎಷ್ಟು ಖುಷಿ ಆಗುತ್ತೆ ಅಂದರೆ ರಾಮಾಯಣ ಮಹಾಭಾರತ ಓದಿದ್ರೆ ನಿಜವಾಗೂ ಇದು ಯಾವುದೇ ಧರ್ಮಕ್ಕೆ ಸಂಬಂಧಿಸಿದಂಥ ನಾವು ಓದಬಾರ್ದು. ತುಂಬ ಇದರಲ್ಲಿ ಕಲ್ತ್ಕೊಳ್ಳೋದಿದೆ. ನಾವೇನೇ ಒಂದು ತಪ್ಪು ಮಾಡಬೇಕಂದ್ರೂ ನಮಗೆ ತಪ್ಪು ಮಾಡಬಾರ್ದು, ಈ ರೀತಿಯಾಗತ್ತೆ ಅಂತ ಈ ರಾಮಾಯಣ ಮಹಾಭಾರತ ಕಲಿಸುತ್ತೆ. ಸೊ ಒಂದ್ಸಲ ಓದಿದರೆ ಗೊತ್ತಾಗುತ್ತೆ. ಅಂದರೆ ನಾವು ಆ ಧರ್ಮ ಈ ಧರ್ಮದ ಅನ್ನೋದಕ್ಕಿಂತ ಹೊಡೆದಾಡೋದಕ್ಕಿಂತ ಇದರಲ್ಲಿ ನನ್ನ ಧರ್ಮ ಹೆಚ್ಚು ನಿನ್ನ ಧರ್ಮ ಹೆಚ್ಚು ಅಂತ ಏನೂ ಇಲ್ಲ. ಧರ್ಮ ಮತ್ತು ಅಧರ್ಮ ಯಾವ ರೀತಿ ಇರೋದಂತೆ ಅದು ತೋರಿಸುತ್ತೆ. ಸೊ ನನಗಂತೂ ತುಂಬ ಖುಷಿ ಆಗುತ್ತೆ ಇದು ಓದಿದ ಮೇಲೆ. ತುಂಬ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ಒಂಥರ ಖುಷಿ ಆಗುತ್ತೆ. ಸೊ ಇದನ್ನು ಓದ್ತೀನಿ ನಾನು ಒಂದು 3 o'clock ಅಥವಾ 2:30 5-6 ತನಕ ಓದ್ತೀನಿ ಈ ಸ್ಟೋರಿಯನ್ನು. ಯಾವ ರೀತಿ ಬದುಕಬೇಕು, ಅಧರ್ಮ ಬಂದಾಗ ನಾವು ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಹೋರಾಡಬೇಕು, ಕೆಟ್ಟದನ್ನು ನಾವು ಯಾವ ರೀತಿ ಕಡೆಗಣಿಸಬೇಕು, ಪ್ರತಿಯೊಂದು ಇದರಲ್ಲಿದೆ. ಇದರಲ್ಲಿ ನನ್ನ ಧರ್ಮನೇ ಹೆಚ್ಚಂತ ಹೇಳು, ನನ್ನ ಧರ್ಮನೇ ಶ್ರೇಷ್ಠ ಅಂತ ಹೇಳು ಈ ಬುಕ್ಕಲ್ಲಿ ನಿಜವಾಗಿಯೂ ಇಲ್ಲ. ಓದಿದವರಿಗೆ ಖಂಡಿತವಾಗಿಯೂ ಇದು ಅರ್ಥ ಆಗುತ್ತೆ. ಸೊ ಅದಕ್ಕೆ ಈ ಬುಕ್ಕನ್ನು ಈವನ್ ಫಾರಿನಲ್ಲೂ ಕೂಡ ಎಲ್ಲರೂ ಇದನ್ನು ಓದ್ತಾರೆ. ಸೊ ಇದನ್ನು ಓದ್ತೀನಿ ನಾನು. ನೀವು ಒಂದು ವೇಳೆ ರಾಮಾಯಣ ಮಹಾಭಾರತ ಓದಿಲ್ಲ ಅಂದರೂ ಕೂಡ ಬೇರೆ ಬುಕ್ಗಳನ್ನು ಓದಿ. ಬುಕ್ಗಳನ್ನು ಓದಷ್ಟು ನಮಗೆ ಮೈಂಡಿಗೆ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಹಾಗೆಯೇ ಯಾರಿಗೆಲ್ಲ ನಿದ್ದೆ ಬರಲ್ಲ ಅವರಿಗೂ ಕೂಡ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.